ಇನ್ನು ಮುಂದೆ ಹೋಗೋ. ನಮಸ್ಕಾರ. ನಮಸ್ಕಾರ. ಒಂದು ನಿಮಿಷ. ಎಷ್ಟು? 42. ನಾನು ರಾಜಾರಾವ್. ಹಲೋ, ಒಂದು ನಿಮಿಷ, ಇದನ್ನು ಮುಗಿಸ್ಕೊಬಿಡ್ತೀನಿ. ಎಷ್ಟು ಅದು? 62. ಚೆನ್ನಾಗಿ ಕಟ್ಟಿದ್ದೀರಿ ಮನೆ. ಇಟ್ಸ್ ಇನ್ ವೆರಿ ಗುಡ್ ಟೇಸ್ಟ್. ಒಳಗೋಗೋಣವಾ ಪ್ಲೀಸ್? ಇಟ್ಸ್ ನೈಸ್. ಹೇಳ್ ಕಳ್ಸಿದ್ರೆ ನಾನೇ ಬಂದಿರ್ತಿದ್ದೆ. ಮನೆ ಮುಗ್ದಿಲ್ಲ, ಗೃಹ ಪ್ರವೇಶ ಆಗಿಲ್ಲ ಅಂದ್ರು. ಎಲ್ಲ ಆಗಿದೆ. ಫರ್ನಿಶಿಂಗ್ ಅದು ಕೂಡ ಮುಗ್ದಿದೆ. ವಾಚ್ಮೆನ್ ಇದ್ದಾನೆ, ಕೆಲಸಗಾರ ಇದ್ದಾರೆ, ಸುತ್ತೆಲ್ಲ ಜನ ವಾಸವಾಗಿದ್ದಾರೆ. ನ್ಯಾಚುರಲ್ಲ. ಏನ್ ಕಳ್ತನ ಮಾಡಿದೀವಾ? ಹಾಗೆಲ್ಲ ಬಂದು ಅಳ್ತೆಗೆ ನಿಂತ್ರೆ ಅವಮಾನ ಆಗೋದಿಲ್ವಾ? ಏನು ಅವಮಾನ ಆಗೋದಿಲ್ವಾ? ಅದಲ್ಲ, ಅದಕ್ಕೂ ಮೊದಲು ಏನೋ ಕೇಳಿದ್ರಿ. ಕಳ್ತನ ಮಾಡಿದೀವಾ? ವಸುಂಧರ ಅವ್ರಿಗೆ ಹಾಗನ್ಸಿದೆ, ನೀವು ತೆರಿಗೆ ಕದ್ದಿದ್ದೀರಿ ಅಂತ. ಐ ಡೋಂಟ್ ನೋ, ನೀವ್ ಹೇಳ್ಬೇಕಪ್ಪ. ಏನು ತೆರಿಗೆ ಕದ್ದಿಲ್ವಾ? ಮಕ್ಕಳಿಗೆ ಎಷ್ಟು? ಏನು ಮಕ್ಕಳೆಷ್ಟು ಒಂದೇ. ಒಬ್ಳು ಮಗಳಿದ್ದಾಳೆ. ವಯಸ್ಸು 24. ಯಾಕೆ? ಸಾರಿ, ಸಮಸ್ಯೆನಾ? ಏನ್ ಸಮಸ್ಯೆ? 24 ವರ್ಷದ ಹುಡುಗಿ, ಆಟಕ್ಕೆ ಈ ವಸ್ತುಗಳು. ಮಾನಸಿಕವಾಗಿ ಸಮಸ್ಯೆನಾ ಕೇಳಿದೆ. ಇದು ತಲಹಟೆ ಅನ್ಸ್ಕೊಳ್ಳುತ್ತೆ. ಆಟದ ಸಾಮಾನು. ಕಣ್ಣಿಗೆ ಅಂದ ಕಾಣಿಸ್ತು, ಕೈಯಲ್ಲಿ ಕಾಸಿತ್ತು, ತಂದ್ವಿ ಇಟ್ವಿ. ಮಗಳಿಗಾಗದೆ ಇದ್ರೆ ಮೊಮ್ಮಕ್ಕಳಿಗಾಗುತ್ತೆ. ಬೆಳಿಗ್ಗೆದ್ದು ಕೂತವ್ರಿಗೆ ಮಧ್ಯಾಹ್ನದ ಊಟಕ್ಕೆ ತಹತ. ಹಿಂಗಿದೆ ಸುತ್ತಲಿನ ಪ್ರಪಂಚ. ನೀವು ಮುಂದಾಗೋ ಮೊಮ್ಮಕ್ಕಳ ಆಟದ ವಸ್ತುಗಳನ್ನ ಗುಡ್ಡೆ ಹಾಕ್ತಿದ್ದೀರಾ. ಕಳ್ತನ ಮಾಡಿದ್ದೀವಾ? ಪ್ರಶ್ನೆ ಕೇಳಿದ್ರಿ, ನೀವ್ ಹೇಳ್ಬೇಕು. ಕದ್ದ ಕಾಸಿಲ್ದೆ ಈ ದುಂದು ಸಾಧ್ಯನಾ? ಗಾಳಿ ಚೆನ್ನಾಗಿದೆ. ಸುತ್ತಲ ಪ್ರಪಂಚ ಅದ್ಭುತವಾಗಿ ಕಾಣಿಸುತ್ತೆ. ಆದ್ರಿಷ್ಟು ಮೇಲಕ್ಕೆ ಬರಬೇಕು ನೋಡಿ. ಸುಖ ಬೇಕು ಅಂದ್ರೆ ಬರಬೇಕು. ವಯಸ್ಸಾದ್ಮೇಲೆ ಕಷ್ಟ ಅಲ್ವಾ? ಮನೇಲಿ ಲಿಫ್ಟ್ ಇದೆ. ನಮ್ ಕಡೆ ವಯಸ್ಸಾದ್ಮೇಲೆ ಭಗವಂತನ ಕೇಳ್ತಾರೆ ಲಿಫ್ಟ್ಗೆ. ಸಾರಿ, ತೆರಿಗೆಯಲ್ಲಿ ಕಳ್ತನ ಆಗಿಲ್ದಿದ್ರೆ ನಾನು ಇಲ್ಲಿಗೆ ಬರ್ತಿರ್ಲಿಲ್ಲ, ಈ ಪ್ರಶ್ನೆಗಳು ಹೇಳ್ತಿರ್ಲಿಲ್ಲ. ಅಲ್ಲೇನು ಇಲ್ಲ, ನೋಡ್ಬೇಕು. ಕೆಲವು ಕಟ್ಟಡದ ಸಾಮಾನುಗಳು ಉಳಿದವು ಅಷ್ಟೇ. ತೆಗ್ಸಿ. ಕೀ ತಂದಿಲ್ಲ. ಬೀಗದಕಾಯಿ ನಂತವಾಯ್ತೆ.
ಗಾಡಿ ಇದೆ. ಮಗಳಿಗೆ ಮದುವೆನಲ್ಲಿ ಕೊಡೋದಕ್ಕೆ. ಮುಚ್ಚಿಟ್ಟಿದ್ದೀರಾ? ಹೊಸದು ಕವರ್ ಹೊಚ್ಚಿದೀವಿ, ಮುಚ್ಚಿಟ್ಟಿಲ್ಲ. ಲೆಕ್ಕದಲ್ಲಿ ಬಂದಿಲ್ವಾ? ನಿಮ್ಮ ಅಧಿಕಾರದ ವ್ಯಾಪ್ತಿಯಲ್ಲಿ ಬರೋದು ಕಟ್ಟಡದ ಅಳತೆ ಮತ್ತು ಬೆಲೆ. ಒಳಗಿನ ವಸ್ತುಗಳ ಬಗ್ಗೆ ಕೇಳೋ ಅಧಿಕಾರ ನಿಮಗಿಲ್ಲ. ಅನುಭವದ ಮಾತು ಹೇಳ. ಬದುಕು ಪ್ರಾಮಾಣಿಕವಾಗಿದ್ರೆ ಪ್ರಶ್ನೆಗಳಿಗೆ ಸಿಟ್ಟು ಬರೋಲ್ಲ. ಸಿಟ್ಟು ಅಪ್ರಾಮಾಣಿಕತೆಯ ಸೂಚನೆ. ಮನ್ಸಿಗನ್ಸಿದ್ಯಾ ಕಳ್ತನ ಆಗಿದೆ ಅಂತ? ಮನೆ ಕಟ್ಟಿರೋದೆಷ್ಟು? 200 ಚದರದ ಮೇಲ? ಗೊತ್ತಿಲ್ಲ, ಆರ್ಕಿಟೆಕ್ಟ್ ಕೇಳಬೇಕು. ಪ್ಲಾನ್ ಸ್ಯಾಂಕ್ಷನ್ ಆಗಿರೋದು? ನೆನಪಿಲ್ಲ, ನೋಡ್ಬೇಕು. ಬೈದಿ ಬೈ, ಮನೆಯಲ್ಲಿ ಅತ್ಯಂತ ಸುಂದರವಾಗಿರೋದು ಬಾತ್ರೂಮ್ ಮತ್ತೆ ಟಾಯ್ಲೆಟ್, ಸ್ನಾನ ಮತ್ತೆ ಆ ಶೌಚದ ಸ್ಥಳ, ಆ ನೆಲ, ಮ್ಯಾಚಿಂಗ್ ಟೈಲ್ಸು, ಕಮ್ಯಾಡೋ, ಬಾತ್ ಟಬ್ಬು, ನಲ್ಲಿ, ಸಿಂಕ್ ಎಲ್ಲ ಕ್ಲಾಸ್. ಅದರಲ್ಲಿ ಸ್ನಾನ ಮತ್ತೆ ಶೌಚ ಬಿಟ್ಟು ಬೇರೆ ಏನಾದ್ರೂ ಸಾಧ್ಯನಾ? ನಮಸ್ಕಾರ. ಕಷ್ಟಗಳು ಬಂದ್ರೆ ಒಂದೊಂದು ಬರೋದಿಲ್ವಂತೆ, ಒಂದ್ರ ಹಿಂದೆ ಒಂದು ಹಿಂಡಾಗಿ ಬರುತ್ತಂತೆ. ಈ ಮನುಷ್ಯನು ಪ್ರಾಮಾಣಿಕನೇನಾ? ಮಡಿ ಅರ್ಧ ಲೋಟ ಕಾಫಿ ಕೂಡ ಕುಡಿಲಿಲ್ಲ. ಕೆಲಸ ಗೊತ್ತಿದೆ, ಮನಸ್ಸಿಗೆ ಸತ್ಯ ಅನಿಸೋದನ್ನ ಬರೆಯೋ ಚೈತನ್ಯವೂ ಇದೆ. ಬರಿತಾನೆ 5-6 ಕೋಟಿ ಖರ್ಚಾಗಿದೆ ಅಂತ. ಕುತ್ತಿಗೆಗೆ ಬರುತ್ತೆ. ಆ ಹೆಂಗ್ಸು ಪಟ್ಟು ಹಿಡಿದು ಕೂತ್ರೆ ತೆರಿಗೆನೆ 1 ಕೋಟಿ ದಾಟುತ್ತೆ. ಅವನು ಒಂದು ಪ್ರಶ್ನೆ ಕೇಳ್ದ. ಏನು? ಬಾತ್ರೂಮ್ ಮತ್ತು ಟಾಯ್ಲೆಟ್, ಸ್ನಾನ ಮತ್ತು ಶೌಚದ ಜಾಗ ಅದ್ಭುತವಾಗಿದೆ. ಕಮೋಡು, ಸಿಂಕು, ನಲ್ಲಿ ಒಂದೊಂದು ಮೀರಿಸುತ್ತೆ. ಗೋಡೆ ಮೇಲೆ ಇಳಿಸಿರೋ ಟೈಲ್ಸು, ನೆಲಕ್ಕೆ ಹಾಸಿರೋ ಕಲ್ಲು, ಸ್ನಾನದ ತೊಟ್ಟಿ ಎಲ್ಲವೂ ಬಹಳ ಚೆನ್ನಾಗಿದೆ. ಇಟ್ ಇಸ್ ಇನ್ ಗ್ರೇಟ್ ಟೇಸ್ಟ್ ಅಂದ. ಹೇಳಬೇಕಿತ್ತು ನನ್ನ ಸೆಲೆಕ್ಷನ್ನು ಮತ್ತು ಸೂಪರ್ವಿಷನ್ನು ಅಂತ. ಹೇಳಿದೆ, ನಿನ್ನ ಅಭಿರುಚಿಯನ್ನ ಹಾಡು ಹೊಗಳ್ದ. ಮನೆ ಕರಿಬೇಕಾಗಿತ್ತು. ವಿ ಕುಡ್ ಹ್ಯಾವ್ ಸ್ಪೆಂಡ್ ಸಮ್ ಟೈಮ್ ವಿತ್ ಹಿಮ್. ನಂತರ ಒಂದು ಪ್ರಶ್ನೆ ಬಂತು. ಏನು? ಜಾಗ ಅದ್ಭುತವಾಗಿದೆ. ಇಟ್ ಇಸ್ ಆಲ್ಮೋಸ್ಟ್ ಲೈಕ್ ಎ ಲಿವಿಂಗ್ ರೂಮ್, ವಾಸದ ಕೋಣೆ ಥರನೇ ಇದೆ. ಆದರೆ ಅಲ್ಲಿ ಸ್ನಾನ ಮತ್ತು ಶೌಚವನ್ನು ಬಿಟ್ಟು ಬೇರೇನು ಮಾಡೋಕ್ಕೆ ಸಾಧ್ಯ? ಅಲ್ಲದೆ ಸ್ನಾನ ಮತ್ತು ಶೌಚಕ್ಕೆ ಬಂದಾಗ ಸುತ್ತಲಿನ ಟೈಲ್ಸು, ಸಿಂಕು, ಕಮೋಡು, ನಲ್ಲಿ ಇವುಗಳ ಅದ್ಭುತವಾದ ಆಕಾರ, ಬಣ್ಣ ಇವುಗಳನ್ನೆಲ್ಲ ನಿಧಾನವಾಗಿ ನೋಡಿ ಸೌಂದರ್ಯವನ್ನು ಆಸ್ವಾದಿಸುವಷ್ಟು ಪುರುಸೊತ್ತು ಇರುತ್ತಾ ಅಂದ. ಸ್ಟುಪಿಡ್. ಐ ಡೋಂಟ್ ಥಿಂಕ್ ಇಟ್ ಇಸ್ ಸ್ಟುಪಿಡ್. ಹೌದು, ಅಲ್ಲಿ ಸ್ನಾನ ಮತ್ತು ಶೌಚ ಬಿಟ್ಟು ಬೇರೇನೂ ಆಗೋಲ್ಲ. ದಿನದಲ್ಲಿ ಒಂದು 5-10 ನಿಮಿಷ, ಅತಿ ಹೆಚ್ಚು ಅಂದ್ರೆ ಒಂದು ಅರ್ಧ ಗಂಟೆ ಕಳೀತೀವಿ. ಸೌಕರ್ಯ ಬೇಕು, ಒಪ್ಕೋತೀನಿ. ಆದರೆ ಇಷ್ಟು ಅಲಂಕಾರ ಬೇಕಾ? ಇಟ್ಸ್ ಎ ಕ್ವಶನ್ ಆಫ್ ಟೇಸ್ಟ್. ಅಭಿರುಚಿಯ ಸಂಕೇತ. ಅದಕ್ಕಿಷ್ಟು ಬೆಲೆನಾ? ಈಜಿಪ್ಟ್ ರಾಣಿ ಹಾಲಲ್ಲಿ ಸ್ನಾನ ಮಾಡ್ತಿದ್ಲಂತೆ. ಅಷ್ಟು ಐಶ್ವರ್ಯ, ಅಧಿಕಾರ ಇತ್ತು. ದಟ್ಸ್ ಅಫ್ಲುಯೆನ್ಸ್. ಸತ್ತದ್ದು ಹಾವಿನ ಕೈಲಿ ಕಟ್ಸ್ಕೊಂಡು. ನನಗೆ ಬೇಕು, ಕಟ್ಟಿಸ್ಕೊತಿದ್ದೀನಿ. ಅವನು ಯಾರು ಕೇಳೋದಕ್ಕೆ? ವೇಸ್ಟ್ ಆಫ್ ಮನಿ ದುಂದು. ನನ್ನದು, ಎರಚ್ತೀನಿ. ಅವನಿಗೆ ಯಾಕೆ? ಎರಚು. ಬೇಡ ಅನ್ಲಿಲ್ಲ. ಲೆಕ್ಕದಲ್ಲಿ ತೋರಿಸು, ತೆರಿಗೆ ಕಟ್ಟು, ಎರಚು. ತೆರಿಗೆ ಕದ್ದು ಯಾಕೆ ಎರಚುತ್ತೀಯ? ಅದು ಪ್ರಶ್ನೆ. ಮುಂದೆ
ಬೇಕಿರಲಿಲ್ಲ. ಇಷ್ಟು ದೊಡ್ಡ ಮನೆ, ಈ ಖರ್ಚು. ಈಕೆ ಪ್ರಾಮಾಣಿಕಳು, ವ್ಯಾಲ್ಯೂಯೇಷನ್ ಆಫೀಸರು ಪ್ರಾಮಾಣಿಕ. ಇಲ್ಲಿ ಸಮಸ್ಯೆಗೆ ಉತ್ತರ ಸಿಗಲ್ಲ. ಈಕೆ ಮೇಲಧಿಕಾರಿ ಯಾರು? ಅವರೆಲ್ಲಿರ್ತಾರೆ? ಜಾಯಿಂಟ್ ಕಮಿಷನರ್, ಬೆಂಗಳೂರು. ಅವ್ರಿಗೆ ಬರೀರಿ. ಏನಂತ? ಪ್ರಾಮಾಣಿಕತೆ ಜಾಸ್ತಿ, ನಮ್ಮಂಥ ಕಳ್ಳರಿಗೆ ಸಮಸ್ಯೆ ಆಗಿದೆ ಅಂತ. ಅಲ್ಲ, ಈ ಹೆಂಗಸಿಗೆ ದುರಾಸೆ ಜಾಸ್ತಿ. ಎಷ್ಟು ಕೊಟ್ಟರು ಸಾಲಲ್ಲ ಅಂತಾಳೆ, ಕೇಳಿದಷ್ಟು ಕೊಡಲಿಲ್ಲ ಅಂತ ಸಮಸ್ಯೆ ಮಾಡ್ತಿದ್ದಾಳೆ. ಇವಳಿಂದ ಬಿಡುಗಡೆ ಕೊಡಿಸಿ ಒಂದು ಕಂಪ್ಲೇಂಟ್ ಬರೀರಿ. ಮದುವೆ ಅಂತ ಆಗಲಿ, ಸುಮ್ಮನಿರು. ಅಂದರೆ ವಿಶ್ವಾಸನಿಗೆ ಅನಿಸುತ್ತೆ ಮಾಡ್ತಿರೋದು ಅನ್ಯಾಯ ಅಂತ. ಅವನೇ ಆ ಹುಡುಗಿ ಜೊತೆ ಮಾತಾಡಿ ನಿನಗೆ ಗೊತ್ತಿಲ್ಲದ ಹಾಗೆ ಆ ಹುಡುಗಿನ ಊರಾಚೆ ಕರ್ಕೊಂಡು ಹೋಗಿ ಅದ್ಯಾವುದೋ ದೇವಸ್ಥಾನದಲ್ಲಿ ಮದುವೆ ಆಗ್ತಾನಪ್ಪ. ಅಲ್ಲಿಂದ ಸೀದಾ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗ್ತಾರೆ. ಮದುವೆದೊಂದು ಸರ್ಟಿಫಿಕೇಟ್ ತಗೋತಾರೆ. ಹಾರ ಹಾಕ್ಕೊಂಡು ಬಂದು ನಿನ್ನ ಮುಂದೆ ನಿಂತ್ಕೋತಾರೆ, ಆಶೀರ್ವಾದ ಮಾಡು. ನೀನು ಅಪ್ಪಣೆ ಇಲ್ಲದೆ ಮದುವೆ ಆಗಿದೀಯಾ, ಒಳಗೆ ಸೇರಿಸಲ್ಲ ಅಂತ ಆಚೆ ಹಾಕು. ಈಗ ಆ ಹುಡುಗಿಗೆ ಸಲಹೆ ಕೊಡೋದಕ್ಕೆ 100 ಜನ ಇದ್ದಾರೆ, ಬಡ್ದಾಡೋದಕ್ಕೆ ಕುಮ್ಮಕ್ಕೆ ಕೊಡೋದಕ್ಕೆ 1000 ಜನ ಇದ್ದಾರೆ. ಮದುವೆ ಅಂತ ಆದಮೇಲೆ ಮುಗೀತಲ್ಲ, ಎಲ್ಲ ದೂರ ಹೋಗ್ತಾರೆ. ಆಮೇಲೆ ಉಳ್ಕೊಳ್ಳೋದು ಆ ಹುಡುಗಿ ವಿಶ್ವಾಸ. ಖರ್ಚಿಗೆ 8 ಆಣೆ ಕೊಡಬೇಡ, ಮನೆ ಒಳಗೆ ಸೇರಿಸ್ಬೇಡ, ಮಿಕ್ಕಿದ್ದು ನನಗೆ ಬಿಡು. ಇವತ್ತಲ್ಲ ನಾಳೆ ಆಗಬೇಕು. ನೀನಲ್ದಿದ್ರೆ ಇನ್ಯಾರಾದರೂ ಸರಿನೇ, ಆಗಲೇಬೇಕಲ್ವಾ? ನೀನೇ ಯಾಕಾಗಬಾರ್ದು? ಹೂವಿಯಾರ್ ತಕ್ಕೊಟ್ರು ನಿಮ್ಮ ಸೋದರ ಮಾವನ? ತಮಾಷೆ ಮಾಡಬೇಡ ನೀನು. ಹೇಳ್ಕೊಟ್ಟು ಕಳ್ಸಿದ್ರ? ಹೂ ಕೊಡು, ಮುಡ್ಕೊಳ್ಳಿ, ಸಿಹಿ ಕೊಡು, ತಿನ್ಲಿ. ಪಕ್ಕದಲ್ಲಿ ಕೂತ್ಕೋ, ಅನುನಯದಿಂದ ಮಾತಾಡು, ಪ್ರೀತಿಯ ಮಾತಲ್ಲಿ ಪ್ರಸ್ತಾಪ ಬರಲಿ. ಅವಳು ಸುತ್ತಲಿನ ಪ್ರಪಂಚ ಮರೆತು ಕನಸು ಕಣ್ಗಳಲ್ಲಿ ನೀನೊಬ್ನೇ ಆರಾಧ್ಯ ದೈವ ಅನ್ನೋ ಭಾವದಲ್ಲಿ ನಿನ್ನನ್ನೇ ನೋಡ್ತಾ ಮೈ ಮರಿಲಿ. ಆಗ ಒಪ್ಪಿಸ್ಬಿಡೋ, ಕುಟ್ಟಾಗಿ ಮದುವೆ ಮಾಡ್ಕೊಳ್ಳೋಣ. ಯಾರಿಗೂ ಹೇಳಬೇಡ, ಮುಖ್ಯ ಶ್ರುತಿಗೆ ಹೇಳಬೇಡ. ಊರಾಚೆ ಮದುವೆ, ಕತ್ಲಲ್ಲಿ ಕಾರ್ ಬರುತ್ತೆ, ಹತ್ತು. ಹೇಳಿ ಕಳಿಸಿದ್ರಾ? ಪ್ರಯೋಜನವಿಲ್ಲ ಬಿಡು, ನಿನಗೆಲ್ಲ ಅರ್ಥ ಆಗಿದೆ. ಮಾವನ್ಗೆ ಹೋಗಿ ಇದನ್ನ ಹೇಳ್ತೀಯಾ? ಇದನ್ನ ಅವ್ರಿಗೆ ಹೇಳಿದ್ರೆ ನನ್ನನ್ನು ಉಳಿಸ್ತಾರಾ? ಏನು ಕೊಡ್ಲಿ? ಊಟ ಮಾಡ್ತೀಯಾ? ಇಲ್ಲ, ಬೇಡ. ಸತ್ಯ ಹೇಳು, ನಿನ್ನ ಮನಸ್ಸಿನಲ್ಲಿ ಏನಿದೆ? ನಾನು ಸತ್ರೆ ಬಿಡುಗಡೆ ಅನ್ಸುತ್ತಾ? ಮಗು ಸತ್ರೆ ಸುಖ ಅನ್ಸುತ್ತಾ? ಸತ್ಯ ಹೇಳು, ದಯವಿಟ್ಟು. ನನ್ಗೇನು ಅನ್ಸಲ್ಲ, ಹೇಳು.
ಯಾವುದೋ ಒಂದು ಸಂಬಂಧ ಇಲ್ಲಿ ಬಂದು ಮುಟ್ಟುತ್ತೆ ಅಂದ್ಕೊಂಡಿರಲಿಲ್ಲ. ಪ್ರಶ್ನೆಗೆ ಉತ್ತರ ಬರಲಿಲ್ಲ. ಈ ಮದುವೆ ನನಗಿಷ್ಟ ಇಲ್ಲ. ನೀನು ನನಗೆ ಸರಿ ಹೋಗಲ್ಲ. ಊಟ ತಿಂಡಿ ಹಾವ ಭಾವ ಎಲ್ಲ ಬೇರೆ. ಒಂದು ಪಾರ್ಟಿ ಇರ್ಬೋದು, ಒಂದು ಸಮಾರಂಭ ಇರ್ಬೋದು. ಹೇಗೆ ಹೇಳ್ಕೊಳ್ಳಿ ನೀನು ನನ್ನ ಹೆಂಡತಿ ಅಂತ? ಪ್ರಶ್ನೆಗೆ ಉತ್ತರ ಬರಲಿಲ್ಲ. ನಿಮ್ಮ ಅಪ್ಪನ ನೆಂಟ ಅಂತ ಕರ್ಕೊಳ್ಳ? ಪ್ರಪಂಚಕ್ಕೆ ಹೇಳ ಇವನು ನನ್ನ ಮಾವ, ಇವನ ಮಗಳು ನನಗೆ ಹೆಂಡತಿ ಆಗತ್ತಾ? ಪ್ರಶ್ನೆಗೆ ಉತ್ತರ ಬರಲಿಲ್ಲ. ಸತ್ರೆ ಬಿಡುಗಡೆ, ಮಗು ಸತ್ರೆ ಸುಖ. ಮಾತು ಕೊಟ್ಟು ಅನ್ನಿಸ್ಬೋದು, ಆದ್ರೆ ಸತ್ಯ. ಕೊಂದ್ಬಿಡೋದಪ್ಪ. ಸಿಹಿ ತಂದಿದ್ಯಾ, ವಿಷ ಬೆರೆಸಿದ್ರಾಯ್ತು. ಸಾವು ಬಯಸೋಷ್ಟು ಕ್ರೌರ್ಯ ಇದೆ, ಆದರೆ ಕೊಲ್ಲಾರೆ ಅಷ್ಟು ಮನುಷ್ಯತ್ವ ಇದೆ. ಬದುಕೋಕೆ ನಿನಗೆಷ್ಟು ಹಕ್ಕಿದೆಯೋ ನನಗೂ ಅಷ್ಟೇ ಇದೆ. ಬದುಕ್ತೀನಿ. ನಿನಗೆ ಸಮಸ್ಯೆ ಅಂತ ನಾನು ಹೊರಡ್ಲಾ? ಇನ್ನು ಮಗು, ನನಗೆ ನಿನಗೆ ಎಷ್ಟು ಹಕ್ಕಿದೆಯೋ ಅಷ್ಟೇ ಹಕ್ಕು ಆ ಮಗುಗೂ ಇದೆ. ಬದುಕಲಿ. ಅದರ ತಾಯಿ ನಾನು. ಕಾಯೋದು ಕರ್ತವ್ಯ. ಕಾಯಬೇಕು, ಕಾಯ್ತೀನಿ. ಹೋಗಿ ಹೇಳು ನಿನ್ನ ಮಾವನ್ಗೆ, ಮದುವೆಗೆ ನಾನು ಒಪ್ಪಿದ್ದೀನಿ. ಅಂದ್ರೆ ಗುಟ್ಟಾಗಲಿ. ನೀವು ಹೇಳಿದ ಜಾಗ, ಹೇಳಿದ ದಿನ, ನಿಮ್ಮ ರೀತಿ ಎಲ್ಲ ನಿರ್ಧಾರಗಳು ನಿಮ್ಮದು. ಮದುವೆಗೆ ನಾನು ಒಪ್ಪಿದ್ದೀನಿ. ಅಪಾಯ? ಇಲ್ಲಿದ್ರು ತಲೆ ಆಡಿಸ್ತಿದ್ರು ಅಪಾಯನೇ. ಎಲ್ರ ಹಾಗೆ ನನಗೂ ಬದುಕೋ ಆಸೆ ಇದೆ. ಅದು ಸಾಲದು, ಈ ಮಗು ಇದೆ, ಅದನ್ನು ಉಳಿಸ್ಕೊಳ್ಳೋ ಆಸೆನೂ ಇದೆ. ಮಗು ಉಳಿದ್ರೆ ಸಾಲದು, ಅದಕ್ಕೊಂದು ಗುರ್ತು ಬೇಕು. ಅಲ್ಲಿಗೆ ಮದುವೆ ಆಗಲೇಬೇಕು. ಅಷ್ಟಕ್ಕೆ ತಲೆ ಆಡಿಸ್ತಿದ್ದೀನಿ. ಆಗೋದಾದ್ರೆ ಈ ಮದುವೆ ಆಗಲಿ. ನನಗಿಷ್ಟವಿಲ್ಲ ಅಂತ ಗೊತ್ತಿದ್ದು. ಎಷ್ಟೋ ಮದುವೆಗಳಾಗಿದೆ, ಎಷ್ಟೋ ಜನ ಸಂಸಾರ ಮಾಡಿ ಹೋಗಿದ್ದಾರೆ. ಅದರಲ್ಲಿ ಎಷ್ಟು ಜನ ಗಂಡಂದ್ರಿಗೆ ಅವ್ರ ಹೆಂಡತಿರು ಇಷ್ಟವಾಗಿದ್ರು? ಕಂಡವ್ರು ಯಾರು? ಇಷ್ಟವಾದ್ರೆ ಸಂಸಾರ ನಡೆಸ್ತೀವಿ, ಇಲ್ದಿದ್ರೆ ನಡೆಯುತ್ತೆ. ಹೋಗಿ ಹೇಳಿ, ಮದುವೆಗೆ ನಾನು ಸಿದ್ಧ. ಇನ್ನೊಂದು ವಿಷಯ, ಇತ್ತೀಚಿನ ದಿನಗಳಲ್ಲಿ ನಾವು ಸಾಕಷ್ಟು ಮಾತಾಡಿದ್ದೀವಿ, ಸಮಯ ಕಳೆದಿದ್ದೀವಿ. ಮನುಷ್ಯ ನೀವು ನನಗಿಷ್ಟ ಆಗಿದ್ದೀರಾ. ನಾನಂತೂ ಇಷ್ಟಪಟ್ಟೆ ಮದುವೆಗೆ ಸಿದ್ಧ ಆಗಿದ್ದೀನಿ. ಅಪಾಯ ಗೊತ್ತು, ವ್ಯವಧಾನ ಇಲ್ಲ. ಚಿತೆ ಉರಿಸ್ತಾರೆ ಅಂತ ಗೊತ್ತಿದ್ದೆ ಸತ್ತ ಗಂಡನ ತಲೆನ ತೊಡೆ ಮೇಲಿಟ್ಕೊಂಡು ಸತಿ ಅಂತ ಕೂರ್ತಾರೆ. ಇಲ್ಲಿ ಚಿತೆ ಇರಬಹುದು, ಇಲ್ಲದೆ ಇರಬಹುದು. ಸಾವನ್ ಬಯಸ್ತೀನಿ, ಆದ್ರೆ ಕೊಲ್ಲಲ್ಲ. ಅಷ್ಟು ಮನುಷ್ಯತ್ವ ಇದೆ. ಸ್ವಂತ ಮಗುನ ಮತ್ತದರ ತಾಯಿನ ಪ್ರಾಣಿ ಪಕ್ಷಿಗಳೇ ಕಾಯ್ತವೆ.
ನೀವು ಮನುಷ್ಯ ಬಿಡ್ತೀರಾ?